ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಡೇ 5 ಇನ್ ಅಂಡಮಾನ್, ಲಾಸ್ಟ್ ಡೇ ಇನ್ ಅಂಡಮಾನ್. ಇದು ಟಾಪ್ ವ್ಯೂ ಹೋಟೆಲ್, ಡ್ರಿಫ್ಟ್ ಹೋಟೆಲ್ದು. ಹೋಟೆಲ್ಲು ಅಷ್ಟೊಂದೇನು ಕಂಫರ್ಟಬಲ್ ಆಗಿರಲಿಲ್ಲ, ಫುಡ್ಡು ಓಕೆ ಇತ್ತು. ನೆಕ್ಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ಟ್ರಿಪ್ ಎಲ್ಲ ಹೇಗಿತ್ತು, ಎಲ್ಲರಿಗೂ ಇಷ್ಟ ಆಯಿತಾ ಅಂತ. ಈ ಟ್ರಿಪ್ನ ಟ್ರಿವೆನಿಟಿ ಟ್ರಾವೆಲ್ ಸರ್ವೀಸಸ್ ಅಂತ ಅವ್ರಿಗೆ ಕೊಟ್ಟಿದ್ರು, ನಿಖಿಲ್ ಸರ್. ಅವರು ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡ್ರು, ಹ್ಯಾಂಡಲ್ ಮಾಡಿದ್ರು. ಒಂದು ಫುಡ್ಡಿಂದಾಗಲಿ ಅವ್ರು ಒಂದು ವೆಹಿಕಲ್ ಅರೇಂಜ್ ಮಾಡೋದಾಗಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ಸರ್. ಮೈಕ್ರೋಜೆನಿಕ್ಸ್ ಅಗ್ರೋ ಲಿಮಿಟೆಡ್ ಕಡೆಯಿಂದ ಬಸವರಾಜ್ ಅಂಗಡಿ ಸರ್ ಆ್ಯಂಡ್ ಪ್ರವೀಣ್ ಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆರ್ಗನೈಸಿಂಗ್ ದಿಸ್ ಟ್ರಿಪ್ ಫಾರ್ ಅಂಡಮಾನ್. ತುಂಬ ಚೆನ್ನಾಗಿತ್ತು ಅಂಡಮಾನ್ ಟ್ರಿಪ್ಪು. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಟ್ರಿಪ್ಪು ಬೇಗ ಪ್ಲ್ಯಾನ್ ಮಾಡಿ, ಇನ್ನೂ ಚೆನ್ನಾಗಿರೋ ಪ್ಲೇಸ್ ಹೋಗೋಣ. ನಿಮ್ಮನ್ನೆಲ್ಲ ನೆಕ್ಸ್ಟ್ ಮೀಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಬೇಗ ಮುಗಿಸ್ಕೊಂಡು ಶಾಪಿಂಗ್ ಅಂತ ಹೋಗಿ ಸಾಗರಿಕಾ ಎಂಪೋರಿಯಂ ಗೌರ್ಮೆಂಟದು, ಅಲ್ಲಿಗೆ ಬೇಗ ಹೊರಟ್ವಿ. ಬೈ ಆಟೋ ಹೋದ್ವಿ. ಸಾಗರಿಕಾ ಎಂಪೋರಿಯಂ ತುಂಬ ಕಲೆಕ್ಷನ್ ಇತ್ತು. ಬಟ್ ಪ್ರಣವಿ ತುಂಬ ಹಠ ಮಾಡಿದ್ಲು, ತುಂಬ ಅಳ್ತಾ ಇದ್ಲು. ಸೊ ನಾವು ಜಾಸ್ತಿ ಏನು ನೋಡೋಕ್ಕಾಗಲಿಲ್ಲ. ಏನೇನು ಬೇಕೋ ಎಲ್ಲ ತಗೊಂಡ್ವಿ. ಆಮೇಲೆ ಬಿಲ್ ಮಾಡಿಸಿದ್ಮೇಲೆ ಗೊತ್ತಾಯಿತು ಗಗನಕ್ಕೆ ಏರೈತೆ ನಮ್ಮದು ಶಾಪಿಂಗ್ ಲಿಸ್ಟು ಅಂತ. ಚೆನ್ನಾಗಿತ್ತು ಸಾಗರಿಕಾ ಎಂಪೋರಿಯಂ ಕಲೆಕ್ಷನ್ಸ್ ಎಲ್ಲ, ತುಂಬ ವೆರೈಟಿ ಇತ್ತು. ನೆಕ್ಸ್ಟು ನಾವು ಲಂಚ್ ಎಲ್ಲ ಮುಗಿಸ್ಕೊಂಡು ನಮ್ಮದು ಫ್ಲೈಟ್ ಇದ್ದಿದ್ದು 2:45ಗೆ. ಅಲ್ಲಿ ಚೆಕ್ ಇನ್ ಮಾಡ್ಬೇಕಾದ್ರೆ ಪ್ರಣವಿ ಟಿಕೆಟ್ ಇರಲಿಲ್ಲ ಅಂತ ವೆಯ್ಟ್ ಮಾಡಿಸಿದ್ರು. ಆಮೇಲೆ ನಿಖಿಲ್ ಸರ್ ಬಂದು ಫ್ಲೈಟ್ ಟಿಕೆಟ್ ತೋರಿಸಿ ನೆಕ್ಸ್ಟು ಒಳಗಡೆ ಹೋದ್ವಿ. ಬ್ಯಾಗಿನೆಲ್ಲ ಚೆಕ್ ಇನ್ ಮಾಡಿಸ್ಕೊಂಡು ಪ್ರಣವಿ ಲಗೇಜ್ ಬ್ಯಾಗ್ ಮೇಲೆ ಕುತ್ಕೊಬೇಕು ಅಂತ ಲಗೇಜ್ ಬ್ಯಾಗ್ ಮೇಲೆ ಕುತ್ಕೊಂಡು ಆಟ ಆಡ್ಕೊಂಡು ಬರ್ತಾಯಿದ್ಲು. ಫುಲ್ ಎಂಜಾಯ್ ಮಾಡಿದ್ಲು. ಫಸ್ಟ್ ಡೇ ಮಾತ್ರ ಅವಳು ಸ್ವಲ್ಪ ದೃಷ್ಟಿಯಾಗಿದ್ದರಿಂದ ಸ್ವಲ್ಪ ಹತ್ತಲು ಅಷ್ಟೇ. ಅದಾದಮೇಲಿಂದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಬೀಚಲ್ಲೂ ಅಷ್ಟೇ, ನಮಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬೀಚೆಲ್ಲ. ಚೆಕ್ ಇನ್ ಮಾಡಿಸ್ಕೊಂಡು ಫ್ಲೈಟ್ ಹತ್ತಿದ್ವಿ. ಸಖತ್ತಾಗಿತ್ತು ವ್ಯೂ ಮಾತ್ರ. ಪ್ರಣವಿಗೆ ನಾವು ಇಲ್ಲಾದರೂ ಔಟಿಂಗ್ ಕರ್ಕೊಂಡೋದ್ರೆ ನೋವು ಜಾಸ್ತಿ ಆಗಿಬಿಡುತ್ತೆ. ಕಂದಮ್ಮ ಅಂತ ಮುದ್ದು ಮಾಡ್ತಾ ಇದ್ಲು. ಫ್ಲೈಟಲ್ಲೂ ಸುಮ್ಮನೆ ಇರಲಿಲ್ಲ. ಫ್ಲೈಟಲ್ಲೂ ತೀಟೆ ಮಾಡೋಳು, ಓಡಾಡೋಳು. ಫ್ಲೈಟು ಬೆಂಗಳೂರು ರೀಚ್ ಆಯಿತು. ಅಲ್ಲಿಂದ ಬ್ಯಾಗೇಜ್ ಎಲ್ಲ ತಗೊಂಡು ನೆಕ್ಸ್ಟು ಎಲ್ಲರೂ ಯಾರ್ಯಾರು ಎಲ್ಲೆಲ್ಲಿ ಹೋಗಬೇಕು ಮನೆಗೆ ವೆಹಿಕಲ್ ಅರೇಂಜ್ ಮಾಡಿಕೊಂಡು ಹೊರಟ್ವಿ. ಸಖತ್ತಾಗಿತ್ತು ಅಂಡಮಾನ್ ಟ್ರಿಪ್ಪು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನೆಕ್ಸ್ಟ್ ಟ್ರಿಪ್ಪು ಯಾವಾಗ ಹೋಗ್ತೀವಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಟೋಟಲು 4 nights 5 days ಅಂಡಮಾನ್ ಟ್ರಿಪ್ಪು. ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಇದಾಗಿತ್ತು ನಮ್ಮ 5 days ಆಫ್ ಅಂಡಮಾನ್ ಟ್ರಿಪ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಮ್ಮ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಬಾಯ್.